ಶ್ರೀಶೈಲ ಮಲ್ಲಿಕಾರ್ಜುನ ಪಾದಯಾತ್ರೆ ಸೇವಾ ಸಮಿತಿ ಕೊಳಚಿ ಇವರು ಸುಮಾರು 9 ವರ್ಷಗಳಿಂದ ಕೊಳಚಿಯಿಂದ ಆಂಧ್ರ ಪ್ರದೇಶದ ಶ್ರೀಶೈಲ ಮಲ್ಲಿಕಾರ್ಜುನ ದೇವರ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳುತ್ತಾ ಬಂದಿದ್ದು, ಈ ಪಾದಯಾತ್ರೆ ಸುಮಾರು 700 ಕಿಲೋಮೀಟರ್ ಆಗಿರುತ್ತದೆ. ಪಾದಯಾತ್ರೆಯಲ್ಲಿ ಸುಮಾರು 100 ಜನ ಭಾಗವಹಿಸುತ್ತಾ ಬಂದಿರುತ್ತಾರೆ. ಪಾದಯಾತ್ರೆ ಮಾಡುವುದರಿಂದ ಜೀವನದ ಕಷ್ಟ ಕಾರ್ಪಣ್ಯಗಳು ಪರಿಹಾರ ಆಗುತ್ತವೆ ಮತ್ತು ನಾವು ಪಾದಯಾತ್ರೆ ಮುಗಿಸಿಕೊಂಡು ಬಂದ ನಂತರ ಪ್ರತಿ ವರ್ಷವೂ ಕಂಬಿ ಪೂಜೆಯನ್ನು ಮಾಡುತ್ತೇವೆ. ಪೂಜೆ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆಯನ್ನು ಸಹ ಹಮ್ಮಿಕೊಳ್ಳುತ್ತಾ ಬಂದಿದ್ದೇವೆ. ಕಾರ್ಯಕ್ರಮದ ರೂವಾರಿಗಳಾದಂತಹ ವೆಂಕನಗೌಡ ಪಾಟೀಲ್, ಪಡಿನಗೌಡ ಪಾಟೀಲ್, ರುದ್ರಪ್ಪ ವಜ್ರಮಟ್ಟಿ, ಶಿವನಗೌಡ ಬಿ ಪಾಟೀಲ್, ಶಿವಪ್ಪ ಮಲ್ಲಪ್ಪ ಬಸಿಡೋನಿ, ಹನುಮಂತಗೌಡ ಪಾಟೀಲ್, ಮಹದೇವಗೌಡ ಪಾಟೀಲ್, ಪಡಿಯಪ್ಪ ಗೂಡಿ, ಬಸಪ್ಪ ಗೂಡಿ, ಕಲ್ಲಪ್ಪ ಮಾರುತಿ ತಿಮ್ಮಾಪುರ, ಹುಚ್ಚಪ್ಪ ತಬಾಕಿ, ಹನುಮಂತ ಸಿದ್ನಾಳ, ಸಂಗನಗೌಡ ಬಿ ಸಿಂದೋಗಿ, ಲಕ್ಷ್ಮಣ ಬಸಿಡೋನಿ ಹಾಗೂ ಕೊಳಚಿ ಗ್ರಾಮದ ಎಲ್ಲ ದೈವ ಹಾಗೂ ಗುರು ಹಿರಿಯರು ಸೇರಿಕೊಂಡು ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ನಡೆಸುತ್ತಾ ಬಂದಿರುತ್ತಾರೆ. ಶ್ರೀ ಮಾರುತೇಶ್ವರ ಪದ್ಮಗಳಲ್ಲಿ ನಮಸ್ಕರಿಸುತ್ತಾ, ಇವತ್ತಿನ ದಿವಸ ಶ್ರೀಶೈಲ ಮಲ್ಲಿಕಾರ್ಜುನ 9ನೇ ವರ್ಷದ ಪಾದಯಾತ್ರೆ ನಿಮಿತ್ತವಾಗಿ ನಮ್ಮ ಕೊಳಚಿ ಗ್ರಾಮದ ಸದ್ಭಕ್ತರು ಪ್ರತಿ ವರ್ಷ 9 ವರ್ಷ ಆಯ್ತು ರೀ. 9 ವರ್ಷ ನಿರಂತರ 100ರಿಂದ 150 ಜನ ಪಾದಯಾತ್ರೆ ಮಾಡುತ್ತಾ ಪ್ರತಿ 1 ತಿಂಗಳ ಪರ್ಯಂತ ಬಿಸಿಲು ಗಾಳಿ ಎನ್ನದೆ ಪ್ರತಿ ವರ್ಷ ಕೂಡ 1 ತಿಂಗಳ ಪರ್ಯಂತ ಪಾದಯಾತ್ರೆ ಮಾಡುತ್ತಾ 9ನೇ ವರ್ಷದ ಶ್ರೀಶೈಲದ ಪಾದಯಾತ್ರೆ ಮುಗಿಸು ಈ ಸಲ 3ನೇ ವರ್ಷ ಕೊಣ್ಣೂರಿಂದ ಕಂಬಿ ತರಿಸ್ಕೊಂಡು ನಮ್ಮೂರಲ್ಲಿ ವಿಜೃಂಭಣೆಯಿಂದ ಜಾತ್ರೆ ಮಾಡ್ತಾ ಇರೋದು. ಇದೇ ನಿರಂತರ ಈ ಸೇವಾ ಭಕ್ತಿ ಭಾವ ನಮ್ಮೂರಿಂದ ನೆರವೇರಲಿ ಹಾಗೂ ಎಲ್ಲ ಪಾದಯಾತ್ರೆ ನಮ್ಮೂರಿಗೆ ಸಮೃದ್ಧಿ ಸಿರಿ ಸಂಪತ್ತನ್ನು ಕೊಡಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ನನ್ನ ಮಾತಿಗೆ ವಿರಾಮ ಕೊಡುತ್ತೇನೆ. ನಮ್ಮ ಹೆಸರು ಹೇಮಂತ ಬಸಿಡೋನಿ. ನಾನು ಕೊಳಚಿ ಗ್ರಾಮದ ಸಂಗನಗೌಡ ಸಿಂದೋಗಿ ಅಂತ ಒಬ್ಬ ಪಾದಯಾತ್ರೆ ಸೇವಾ ಸಮಿತಿಯ ಸದಸ್ಯ. ನಾವು ನಿರಂತರವಾಗಿ 9ನೇ ವರ್ಷ ಊರಿನಿಂದ ಶ್ರೀಶೈಲದವರೆಗೆ ಪಾದಯಾತ್ರೆಯನ್ನು ಮಾಡ್ತಾಯಿದ್ದೀವಿ. ಹಾಗೂ ಈ ಕಂಬಿ ಸೇವೆಯನ್ನು ನಾವು 3ನೇ ವರ್ಷ ನಾವು ಕಂಬಿ ಸೇವೆಯನ್ನು ಮಾಡ್ತಾಯಿದ್ದೀವಿ. ಈ ಕಂಬಿ ಸೇವೆಯಲ್ಲಿ ನಾವು ಅನ್ನಪ್ರಸಾದವನ್ನು ಏರ್ಪಡಿಸ್ತಿದ್ದೀವಿ, ವಿವಿಧ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೀವಿ. ಈ ಕಂಬಿ ಸೇವೆಯನ್ನು ಮಾಡೋದ್ರಿಂದ ಗ್ರಾಮಸ್ಥರಿಗೆ ಬಹಳ ಒಳ್ಳೆಯದಾಗಿದೆ. ಜನರಲ್ಲಿ ಇದ್ದಂತಹ ಕೆಟ್ಟ ಚಟಗಳನ್ನ ಬಿಡ್ತಾ ಇದ್ದಾರೆ, ಸುಧಾರಣೆಯನ್ನು ಹೊಂದ್ತಾ ಇದ್ದಾರೆ. ನಾವು ಇದೇ ರೀತಿ ನಿರಂತರವಾಗಿ ಮುಂದುವರಿಲಿ ಅಂತ ಹೇಳ್ತಾ ನಾವು ಏನು ಮಾಡ್ತೀನಪ್ಪ ಅಂತಂದ್ರೆ ನಮ್ಮ ಗ್ರಾಮಸ್ಥರಲ್ಲಿ ಇನ್ನೂ ಹೆಚ್ಚು ಭಗವಂತ ಮಲ್ಲಯ್ಯ ಶ್ರೀಮಂತಿಕೆಯನ್ನು ಕೊಡಲಿ, ಶಕ್ತಿ ಕೊಡಲಿ, ಆರೋಗ್ಯವನ್ನು ಕೊಡಲಿ ಅಂತ ಆ ಭಗವಂತನಿಗೆ ಕೇಳ್ತಾ ಇದ್ದೀನಿ. ಇಷ್ಟು ಹೇಳಿ ನಾನು ವಿರಾಮವನ್ನು ನೀಡ್ತಾ ಇದ್ದೇನೆ.